ವಾಯ್ಸ್ ಒಂದ್ ಮಾಡಿ. ನಿಗದಿತ ಸಮಯಕ್ಕಿಂತ ತಡವಾಗಿ ವಿದ್ಯಾಸಂಸ್ಥೆಗೆ ಪ್ರವೇಶ ಬಯಸ್ತಾ ಇದ್ರಿ. ಕಾಲೇಜ್ಗೆ ಇಲ್ಲ ಏನದು ಪ್ರಕಾಶವಾಗಿ ಮಾತಾಡಿ. ನೋಡಿ, ನೀವು ಕೇಳಿದ ಅಷ್ಟು ಹೊತ್ತಿಗೆಗಳನ್ನ ಆ ಕಪಾಟಲ್ಲಿ ಇಟ್ಟಿದ್ದೀನಿ. ಇದನ್ನ ಮುಟ್ಟಿದಾಗ ನಾನು ಅದನ್ನ ಮುಟ್ಟೋದಿಲ್ಲ. ತಗೊಳ್ಳಿ ಕುಡಿಸಿ ಅಂತ ನೀನಾಸಮ್ಮು. ಯೋಗಿ, ದಟ್ ವಾಸ್ ಬ್ರಿಲಿಯಂಟ್. ಸುಚೇಂದ್ರ ಪ್ರಸಾದ್ ಸರ್ ಅವನು ನೈಟ್ ಎಫೆಕ್ಟ್ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅಚ್ಯುತ್ ಕುಮಾರ್ ಸರ್ ಕೇಳಿದಿರಾ ಯೂಶಲಿ? ಲೇ, ನಿಮ್ಮ ಅಮ್ಮನಿಗೆ ಅದ್ ಯಾವ್ದ ಬುದ್ಧನಿಗೆ ಬೋಧಿ ಮಾಡೋದು ಕೆಳಗಡೆ ಜ್ಞಾನೋದಯ ಆದಂಗೆ ಇವನಿಗೆ ಮನೆಯಲ್ಲಾಗಿದೆ ಕಣ. ಲೇ, ನಿಮ್ಮ ಅಮ್ಮ ಹೇಳ್ತಿದ್ಲು, ಚಿಕ್ಕ ವಯಸ್ಸಲ್ಲಿ ನೀನ್ ತುಂಬಾ ಪ್ರಶಸ್ತಿ ತಗೊಂಬತ್ತಿದಂತೆ ಡ್ಯಾನ್ಸ್ ಮಾಡಲಿ ಮಾಡ, ನಿಮ್ಮ ಅಪ್ಪನಿಗೋಸ್ಕರ ಮಾಡಲಿ, ಒಂದೇ ಒಂದ್ಸಲ ಮಾಡೋ. ಶಿವಣ್ಣ ಕೇಳಿದ್ರಿ? ಯಾರು ಶಿವಣ್ಣ? ಅದೇನಂತಂದ್ರೆ ನಾವು ಮಾಡ್ಕೋಬೇಕಮ್ಮ. ಯಾಕೆ ಅಂದ್ರೆ ಈ ತರ ಒಂದು ವೇದಿಕೆ ಮುಂದೆ ಅಪ್ಪಾಜಿ ಹೇಳ್ದಂಗೆ ಈ ತರ ನಟರುಗಳ ಮುಂದೆ ನಿಂತ್ಕೊಳ್ಳೋದೇ ಒಂದು ಭಾಗ್ಯ ಅಮ್ಮ. ಅದು ಶಿವಣ್ಣನ್ ಮಿಮಿಕ್ರಿ ಒಬ್ಬೊಬ್ರು ಮಾಡ್ತಾರೆ, ತುಂಬಾ ಸ್ಟುಪಿಡ್ ಆಗಿ ಮಾಡ್ತಾರೆ. ಇಲ್ಲ, ದಯವಿಟ್ಟು ಹೇಳ್ಬೇಡ, ಇಟ್ಸ್ ಅನ್ ಇನ್ಸಲ್ಟ್ ಅಣ್ಣ. ಬಟ್ ಇವತ್ತು ನೀನ್ ತುಂಬಾ 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 ಚೆನ್ನಾಗಿ ಮಾಡಿದೆ ಶಿವಣ್ಣ. ಥ್ಯಾಂಕ್ ಯು. ಅನಂತ್ನಾಗ್ ಸರ್ ಧ್ವನಿ ನನಗೆ ಬರ್ತಿರ್ಲಿಲ್ಲ. ಸರ್ ಗಾಳಿಪಟ ಕತೆ ಹೇಳಕ್ಕೆ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ನನ್ನ ಜೊತೆಲಿ. ಅವ್ರನ್ನ ಕಂಡ್ರೆ ಪ್ರೀತಿ ಅಲ್ವಾ, ಅವ್ರನ್ನೇ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದ್ದಾರೆ. ನಮಸ್ತೆ ಸರ್, ಹಿಂಗ್ ಗಾಳಿಪಟ ಚೂಸಿನ ಯಾವ್ದು ಮತ್ತೆ ಶುರು ಮಾಡಿದ್ರ ಗಾಳಿಪಟ ಸಿನಿಮಾನ? ಸರ್ ಗಾಳಿಪಟದಲ್ಲಿ ಒಂದು ಡೈಲಾಗ್ ಬರೆದಿದ್ದಾರೆ. ಕಾಣೆಯಾದ ಸೀತೆಯನ್ನ ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಕ ಗಿಡ ಮರಗಳನ್ನ ಕೇಳಿದ್ರಂತೆ ರಾಮ. ಹಾಗಾಯಿತು ಇದು. ಯೋಗಿ, ಕ್ಯಾನ್ ಐ ಹಗ್ ಯು ಪ್ಲೀಸ್? ಯೋಗಿ, ಕ್ಯಾನ್ ಯು ಪ್ಲೀಸ್ ಕಮ್ ಹಿಯರ್? ಯೋಗಿ, ಕ್ಯಾನ್ ಯು ಇನಫ್ ನೌ, ಕಮ್ ಹಿಯರ್. ಆಕೆ ಕರೀತಿದ್ದಾರೆ ಅಂದ್ರೆ ಹೋಗೋದು ನಮ್ಮ ಕರ್ತವ್ಯ, ಹೋಗ್ಲೇಬೇಕು.